ಇವತ್ತು ಕಾಂತಾರ ಫಿಲಮ್ ರಿಲೀಸ್ ಆಗಿದೆ. ಈ ಒಂದು ಕಾಂತಾರ ಫಿಲಮಲ್ಲಿ ನೀವೆಲ್ಲ ಪಂಜುರ್ಲಿ ದೈವದ ಬಗ್ಗೆ ಕೇಳಿರ್ತೀರ, ಹಾಗೆ ನೋಡಿರ್ತೀರ. ಈ ಒಂದು ಪಂಜುರ್ಲಿ ದೈವವು ಹೇಗೆ ಹುಟ್ಟಿತು, ಹಾಗೆ ಇದರ ಹಿನ್ನೆಲೆನಾದರೂ ಏನು, ಬನ್ನಿ ಇವತ್ತು ತಿಳ್ಕೊಳ್ಳೋಣ. ಹಿಂದೊಮ್ಮೆ ಶಿವ ಮತ್ತು ಪಾರ್ವತಿ ಒಂದು ದಾರಿಯಲ್ಲಿ ಹೋಗ್ತಿರುವಾಗ ಒಂದು ಹಂದಿಯ ಗುಂಪನ್ನು ನೋಡ್ತಾರೆ. ಹಾಗೆ ಆ ಒಂದು ಹಂದಿಯ ಗುಂಪಿನ ಪಕ್ಕದಲ್ಲಿ ಒಂದು ಏಕಾಂಗಿಯಾಗಿ ಒಂದು ಪುಟ್ಟ ಹಂದಿಯು ಕೂಡ ಮಲಗಿರೋದನ್ನ ನೋಡ್ತಾರೆ. ಅದನ್ನು ಕೊಂಡ ಪಾರ್ವತಿಯು ಅದನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋಗಿ ಪೋಷಣೆ ಮಾಡ್ತಾಳೆ. ಆ ಒಂದು ಪೋಷಣೆ ಮಾಡುತ್ತಾ ಆ ಒಂದು ಹಂದಿ ದೊಡ್ಡದಾಗಿ ಬೆಳೆದ ನಂತರ ಒಂದು ವಿನಾಶಕಾರಿ ಹಂದಿಯಾಗಿ ಬದಲಾಗುತ್ತೆ. ಇದನ್ನು ಕೊಂಡ ಶಿವನು ಅದನ್ನು ಸಂಹಾರ ಮಾಡಲು ಹೋಗ್ತಾನೆ. ಶಿವನನ್ನು ತಡೆಯಲು ಪಾರ್ವತಿ ಮುಂದಾಗ್ತಾಳೆ. ಆದರೆ ಪಾರ್ವತಿಯ ಮನಸ್ಸಾಕ್ಷಿಗೆ ಒಲಿದು ಶಿವನು ಆ ಒಂದು ಹಂದಿಯನ್ನು ಕೈಲಾಸದಿಂದ ಭೂಮಿಗೆ ಗಡೀಪಾರು ಮಾಡ್ತಾನೆ. ಶಿವನು ಈ ಒಂದು ಹಂದಿಯನ್ನು ದೈವಿಕ ಆತ್ಮವಾಗಿ ಭೂಲೋಕಕ್ಕೆ ಕಳುಹಿಸಿ ಪಂಜುರ್ಲಿ ಎಂದು ಹೆಸರಿಡಲಾಯಿತು. ಭೂಮಿಯಲ್ಲಿ ಜನರು ಮತ್ತು ಅವರ ಬೆಳೆಗಳನ್ನು ಇತರ ಕಾಡು ಹಂದಿಗಳಿಂದ ರಕ್ಷಿಸುವುದು ಈ ಪಂಜುರ್ಲಿಯ ಕೆಲಸವಾಗಿತ್ತು. ಕಾಲ ಕಳೆದ ನಂತರ ಈ ಒಂದು ಪಂಜುರ್ಲಿಯು ತುಳುನಾಡಿನ ಜನರ ಮಣ್ಣಲ್ಲಿ ದೈವವಾಗಿ ನೆಲೆಸಿದ್ರು. ಹಾಗೆ ತುಳುನಾಡಿನ ಪ್ರಖ್ಯಾತ ಭೂತಕೊಲದ ಒಂದು ಆಚರಣೆಯಲ್ಲಿ ಒಂದು ಪೂಜಲ್ಪಡುವ ದೈವವಾದರು. ಇವಾಗಲೂ ಕೂಡ ತುಳುನಾಡಿನ ಸಮುದಾಯಗಳಲ್ಲಿ ಹಾಗೆ ಅಲ್ಲಿರುವ ಕೃಷಿ ಭೂಮಿಗಳ ರಕ್ಷಕನಾಗಿ ಪಂಜುರ್ಲಿ ದೈವವು ನೆಲೆಸಿದ್ದಾರೆ.